2 hours later. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ದಿನ ಆದಮೇಲೆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಮೊಂದು ವಿಡಿಯೋ ಯಾವತ್ತೂ ಕೂಡ ಪ್ರೊಫೆಷ್ನಲ್ ಆಗಿ ಕಾಣಲ್ಲ. ಯಾಕೆ ಗೊತ್ತಾ? ಈ 3 ವಿಡಿಯೋಸ್ ತುಂಬ ಪ್ರೊಫೆಷ್ನಲ್ ಆಗಿ ಕಾಣಬೇಕಂದ್ರೆ ಏನು ಮಾಡಬೇಕು? ಇದು ವಿಡಿಯೋ ಎಡಿಟರ್ಸ್ಗಳಿಗೆ ತುಂಬ ಪ್ರಾಬ್ಲಮ್. ಏನಂದರೆ ನಮ್ಮದು ಪ್ರೊಫೆಷ್ನಲ್ ಆಗಿ ಕಾಣ್ತಾ ಇಲ್ಲ ಯೂಟ್ಯೂಬ್ ವಿಡಿಯೋಸ್ ಅಂತ. ಈ 3 ಮಿಸ್ಟೇಕನ್ನು ನೀವು ಸ್ಟಾಪ್ ಮಾಡಿ ಫುಲ್ ಎಫೆಕ್ಟ್ ಅದು ಇದು ಎಲ್ಲ ಹೋಗ ನಿಮ್ಮ ವಿಡಿಯೋ ಪ್ರೊಫೆಷ್ನಲ್ ಆಗಿ ಕಾಣಲ್ಲ. ಯಾವ ವಿಡಿಯೋ ಪ್ರೊಫೆಷ್ನಲ್ ಆಗಿ ಕಾಣದಿರೋದು ಇದೇ ಒಂದು ಕಾರಣದಿಂದ. ಎಫೆಕ್ಟ್ ನೀವು ನೋಡ್ಕೊಂಡ. ಸೆಕೆಂಡ್ ಒನ್ ಯಾವುದಂದರೆ ನೀವು ಹಾಕುವಂಥ ಮ್ಯೂಸಿಕ್. ಗೈಸ್, ತುಂಬ ಜನರ ವಿಡಿಯೋ ಎಡಿಟ್ ನಾನು ನೋಡಿದ್ದೀನಿ. ಮ್ಯೂಸಿಕ್ ಹಾಕೋದಕ್ಕೆ ಒಂದು ಅರ್ಥನೇ ಇಲ್ಲ ಗೈಸ್. ಯಾಕೆಂದರೆ ಮ್ಯೂಸಿಕ್ ಹಾಕೋದು ಹೇಗೆ ಅಂದರೆ, ಎಲ್ಲಿ ಯಾವಾಗ ನಾವು ಕರೆಕ್ಟಾಗಿ ಎಫೆಕ್ಟ್ ಆಗ್ತೀವೋ ಅದೇ ರೀತಿ ನಾವು ಮ್ಯೂಸಿಕ್ ಹಾಕೋದು ತುಂಬ ಇಂಪಾರ್ಟೆಂಟ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ವೀಡಿಯೋಸ್ಗಳಲ್ಲಿ ನೀವು ಯೂಟ್ಯೂಬರ್ಸ್ ವೀಡಿಯೋದಲ್ಲಿ ನೋಡಿದರೆ ಅವರ ವಾಯ್ಸ್ಗಿಂತ ಹೆಚ್ಚಾಗಿ ಇರುವಂಥದ್ದು ಅವರ ಮ್ಯೂಸಿಕ್ ಗೈಸ್. ಈ ಒಂದು ಪ್ರಾಬ್ಲಮ್ ಮಾಡಿದರೆ ನಿಮ್ಮ ವಿಡಿಯೋ ಯಾವತ್ತೂ ಕೂಡ ಪ್ರೊಫೆಷನಲ್ ಆಗಿ ಕಾಣಲ್ಲ ಗೈಸ್. ಪ್ಲೀಸ್ ಇದನ್ನು ನೀವು ಅವಾಯ್ಡ್ ಮಾಡಬೇಕು. ನಾರ್ಮಲ್ ರೀಲಲ್ಲಿ ಎಡಿಟ್ ಮಾಡುವವರು ನಾರ್ಮಲ್ ಆಗಿ ಎಡಿಟಿಂಗ್ ಯೂಸ್ ಮಾಡ್ತಾರೆ. ಇನ್ನು ಎಫೆಕ್ಟ್ ಅಂತ ಬರುವಾಗ ಅಲ್ಲಿ ಮ್ಯೂಸಿಕ್ ಲೋ ಹಾಕಿ ಆ ಎಫೆಕ್ಟ್ ಸೌಂಡ್ ಕೊಟ್ಟು ಆದಮೇಲೆ ಮ್ಯೂಸಿಕ್ ಹಾಕಬೇಕು. ಆ ರೀತಿಯೆಲ್ಲ ಮಾಡಿದರೆ ನಿಮ್ಮ ವಿಡಿಯೋ ಆ ರೀಲ್ ವಿಡಿಯೋ ಕೂಡ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ಥರ್ಡ್ ಒನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ, ಅದು ಕಲರ್ ಗ್ರೇಡಿಂಗ್ ಗೈಸ್. ನಿಮ್ಮ ವಿಡಿಯೋ ಯಾವ ರೀತಿ ಮಾಡ್ತೀರಾ, ನೀವು ಯಾವ ರೀತಿ ಎಡಿಟ್ ಮಾಡ್ತೀರಾ ಅದಿರುವಂಥದ್ದೇ ಕಲರ್ ಗ್ರೇಡಿಂಗ್ ಗೈಸ್. ನೀವು ಕೊಟ್ಟಂತಹ ಕ್ಲಾರಿಟಿ, ಕೊಡುವಂಥ ಕಲರ್ ಗ್ರೇಡಿಂಗ್, ಕಲರ್ ಯಾವ ರೀತಿ ನೀವು ಕಲರ್ ಕೊಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಬೇಕಾಬಿಟ್ಟಿಯಾಗಿ ಕಲರ್ ಕೊಡ್ತಾರೆ ಕೆಲವೊಬ್ಬರು, ಇನ್ನು ಕೆಲವೊಬ್ಬರು ಡೈರೆಕ್ಟಾಗಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾವತ್ತಿದ್ರೂ ನ್ಯಾಚುರಲ್ ಆಗಿ ಒಂದು ಕಲರ್ ಗ್ರೇಡಿಂಗ್ ಸಿಂಪಲ್ ಆಗಿ ಮಾಡಲಿಕ್ಕೆ ಗೊತ್ತಿರಬೇಕು ಗೈಸ್. ಎಲ್ಲ ಎಡಿಟರ್ಸ್ಗಳು ಸಿಂಪಲ್ ಆಗಿ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಅದೇ ರೀತಿ ಕೂಡ ನೀವು ಟ್ರೈ ಮಾಡೋಕ್ಕೆ ಬೇಕಾದಾಗಿ ಮ್ಯೂಸಿಕ್ ಹಾಕಿ ಬೇಕಾದಾಗಿ ಕಲರ್ ಗ್ರೇಡಿಂಗ್ ಮಾಡಿದರೆ ಇದು ಎಡಿಟಿಂಗ್ ಅಲ್ಲ ಗೈಸ್. ಎಡಿಟಿಂಗ್ ಅನ್ನೋದು ಕರೆಕ್ಟಾಗಿ ಕ್ಲಿಯರಾಗಿ ನೀನು ಎಲ್ಲಿ ಕಟ್ ಮಾಡ್ತೀಯ, ಕ್ಲೀನಾಗಿ ಎಲ್ಲಿ ಕಟ್ ಮಾಡ್ತೀಯ, ಕಟ್ಟಿಂಗಲ್ಲಿರುವುದು ಗೈಸ್ ಎಡಿಟಿಂಗ್ ಅಂದರೆ. ನಂಗೆ ಗೊತ್ತಿರುವಷ್ಟು ನಾನು ನಿಮಗೆ ಹೇಳಿದ್ದೀನಿ ಗೈಸ್. ಆ್ಯಂಡ್ ಪ್ರೊಫೆಷ್ನಲ್ ಆಗಿ ವಿಡಿಯೋ ಮಾಡಲಿಕ್ಕೆ ನೀವು ಇದೇ ರೀತಿ ಫಾಲೋ ಮಾಡಿ ಟ್ರೈ ಮಾಡಿ ಗೈಸ್. ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಏನೇ ಡೌಟ್ ಇದ್ದರೂ ಕೂಡ ಅದರಲ್ಲಿ ಕೇಳ್ಬೋದು ಗೈಸ್. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.